ದೊಡ್ಡಬಳ್ಳಾಪುರದಲ್ಲಿ ಲಂಚಕ್ಕೆ ಕೈಯೊಡ್ಡಿದ್ದಾನೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ಲಂಚವನ್ನು ಕೇಳುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಆದರೆ ಇಬ್ಬರು ಪೊಲೀಸರ ಬಗ್ಗೆ ಗೊತ್ತಾಗಿದೆ. ಈಗ ದೊಡ್ಡಬಳ್ಳಾಪುರದಲ್ಲಿಯೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಲಂಚವನ್ನು ಕೇಳಿದ್ದಾನೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಪೊಲೀಸ್ ಪೇದೆಗೆ ಏನಾಗಿದೆ ಅಂತಂದರೆ ಅಪಾಪಿ ಶುರುವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಪೇದೆ ಏನಿದ್ದಾರೆ ಈ ಹಿಂದೆ ಕೂಡ ಸಿಕ್ಕಿಬಿದ್ದಿದ್ರು. ಈಗ ಅದೇ ವಿಚಾರವಾಗಿ ಇನ್ನೊಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇದು ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂಥದ್ದು. ಲಂಚವನ್ನು ಕೇಳಿದ್ರು. ಪೊಲೀಸ್ ಪೇದೆಯ ನೋಟಿನ ಹಪಾಹಪಿ ಶುರುವಾಗಿದೆ. ಬಯಲಾಗ್ತಾ ಇದೆ ಪೊಲೀಸರ ಭ್ರಷ್ಟ ಪುರಾಣ ಎಲ್ಲವೂ ಕೂಡ. ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿ ಬದಲಾಗ್ತಾ ಇದ್ದಾರೆ ಪೊಲೀಸರು? ನ್ಯಾಯ ಕೊಡಬೇಕಾದವರೇ ಈಗ ಲಂಚಕ್ಕೆ ಇಳಿತಾ ಇದ್ದಾರೆ. ಜನಸಾಮಾನ್ಯರ ಗತಿ ಏನು? ಹಾಗಾದ್ರೆ ಯಾವ ರೀತಿಯಾಗಿ ನಂಬಿಕೆ ಇಡಬೇಕಾಗುತ್ತೆ ನಾವು ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸರ ಮೇಲೆ? ಹೀಗೊಂದು ಪ್ರಶ್ನೆ ನಿಜವಾಗಿ ಕೂಡ ಸಾರ್ವಜನಿಕವಾಗಿ ಮೂಡುತ್ತೆ. ಎಲ್ಲ ವಿಡಿಯೋಗಳಾಗಿರಬಹುದು, ಈ ಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ. ಈ ಒಂದು ವಿಚಾರ ಮಾತ್ರ ಅಲ್ಲ, ಈ ಹಿಂದೆ ನಡೆದಿರುವಂತಹ ವಿಚಾರ ಕೂಡ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಬೆಚ್ಚಿ ಬೀಳ್ತಾ ಇದ್ದಾರೆ. ಪೊಲೀಸ್ ಹತ್ರ ಹೋಗೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಹೋದ್ರೆ ನಮಗೆ ನ್ಯಾಯ ಸಿಗುತ್ತಾ ಅಂತ ಹೇಳಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಮ್ದೇನಾದರೂ ವಸ್ತು ಕಳೆದೋಗಿದ್ರೆ, ನಮಗೆ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿಕೆಯನ್ನು ಇಡ್ತೀವಿ. ಆದರೆ ಈಗಿನ ದಿನಗಳಲ್ಲಿ ಆ ರೀತಿಯಾದ ನಂಬಿಕೆಯನ್ನು ನಾವು ಇಡೋಕ್ಕಾಗ್ತಾ ಇಲ್ಲ. ನಂಬಿಕೆಯನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ತಾನೆ ಇದ್ವಿ. ಅಂತಹ ಘಟನೆಗಳು ಆಗ್ತಾ ಇದೆ. ಯಾಕಂದರೆ ಪೊಲೀಸರು ಬರೀ ಲಂಚವನ್ನು ಕೇಳ್ತಾ ಇದ್ದಾರೆ. ಇದು ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ದಿನಕ್ಕೊಂದು ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ದಿನಕ್ಕೊಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರೂ ಕೂಡ ಲಂಚವನ್ನು ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಪೊಲೀಸರನ್ನು, ಪೊಲೀಸ್ ಸ್ಟೇಷನ್ ನಂಬೋದು? ಈ ಪ್ರಶ್ನೆ ಇದೆ. ಪೊಲೀಸರ ಭ್ರಷ್ಟ ಪುರಾಣಗಳು ಒಂದೊಂದೇ ಬಯಲಾಗ್ತಾ ಇವೆ. ನ್ಯಾಯ ಕೊಡಿಸ್ಬೇಕು ಇವರು, ಆದರೆ ಅದು ಮಾಡ್ತಾ ಇಲ್ಲ. ಬರೀ ಲಂಚ ಕೇಳ್ತಾ ಇದ್ದಾರೆ. ಲಂಚಬಾಕ ಪೊಲೀಸ್ ವಿರುದ್ಧ ಸಿಡಿದಿದ್ದಾರೆ ಈಗ ದೊಡ್ಡಬಳ್ಳಾಪುರದ ಜನತೆ. ಏನು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂತ ಅಧಿಕಾರಿಯ ಬೆತ್ತಲು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅಂದರೆ ಏನು ಲಂಚ ಕೇಳ್ತಿದ್ದಿಲ್ಲ ಆ ವಿಡಿಯೋ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಯೊಬ್ಬರು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಡಿಯೋ ವೈರಲ್ ಆಗಿದೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಈ ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇದೆ. ವಿಡಿಯೋ ಮಾಡ್ಕೊಂಡಿದ್ದಾರೆ ಯಾರೋ ಲಂಚ ಕೇಳಿದವ್ರದ್ದು ಇರೋದನ್ನು ಸರಿಯಾದ ರೀತಿಯಲ್ಲಿ. ಯಾಕಂದರೆ ಬೇರೆ ಬೇರೆ ಘಟನೆಗಳು ಹೊರಗೆ ಬರ್ತಾ ಇದೆಯಲ್ಲ, ಸೇಫ್ಟಿಗೆ ಇರಲಿ ಅಂತ ಈಗ ಅದೇ ಯೂಸ್ ಆಗಿದೆ. ಜನರೆಲ್ಲರೂ ಕೂಡ ನೋಡಿ ಇದನ್ನು ರೊಚ್ಚಿಗೇಳ್ತಾ ಇದ್ದಾರೆ. ಏನಿದು ಅಂತ ಹೇಳಿ. ಆ ಪೊಲೀಸ್ ಅಧಿಕಾರಿ ನೀವು ನೋಡ್ತಾ ಇದ್ದಾರೆ, ಅಧಿಕಾರಿ ಅಥವಾ ಕಾನ್ಸ್ಟೇಬಲ್ ಅಂತ ಅನಿಸುತ್ತೆ. ಅವರು ಯಾವುದೋ ಒಂದು ವಿಚಾರವಾಗಿ ಹೋಗಿರ್ತಾರೆ ಸ್ಟೇಷನ್ಗೆ. ಮಾತಾಡೋಕ್ಕೆ ಹೋದಾಗ ಇಷ್ಟು ದುಡ್ಡು ಕೊಡು, ನಿನ್ನ ಕೆಲಸ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಮಾತಾಡಿದ್ದಾರೆ ಅನ್ಸುತ್ತೆ. ಈ ಹಿಂದೆ ಕೂಡ ಒಬ್ಬರು ಯಾವುದೋ ಒಂದು ಕೇಸ್ನಲ್ಲಿ ಒಂದು ಕಾರನ್ನು ವಶಪಡಿಸ್ಕೊಂಡಿದ್ರಲ್ಲ, ತುಮಕೂರಿನಲ್ಲಾಗಿದ್ದಂಥದ್ದು. ಅವರು ಕೂಡ ದುಡ್ಡು ಕೇಳಿದ್ರಲ್ಲ 1 ಲಕ್ಷ. ಅದಕ್ಕಿಂತ ಹಿಂದೆ ಗೋವಿಂದರಾಜ್ ಏನಿದ್ದಾರೆ ಪೊಲೀಸ್ ಅಧಿಕಾರಿ, ಅವರು ಕೂಡ ಅಷ್ಟೇ. ಅವರು 5 ಲಕ್ಷ ಕೇಳಿದರು, ಲೋಕಾಯುಕ್ತರಿಗೆ ಸಿಕ್ಕಿಬಿದ್ರು ಇಬ್ಬರು ಕೂಡ. ಈಗ ಇಲ್ಲಿ ಸಾರ್ವಜನಿಕರೇ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ನೋಡಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರು ನಡೆದುಕೊಳ್ತಾ ಇದ್ದಾರೆ, ಯಾವ ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಬರೀ ಲಂಚವನ್ನೇ ಕೇಳ್ತಾ ಇದ್ದಾರೆ. ನಾವು ಇವರಿಂದ ನ್ಯಾಯವನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸರ್ ಏನು ನೋಡಿ ಸರ್, ಏನು ನೋಡುತ್ತೆ, ನೀವು ಏನು ವ್ಯಾಪಾರ ಮಾಡುತ್ತೆ? ಅಲ್ಲ ಗಾಡಿ ದುಡ್ಡು ಸರ್. ಏನು ಮಾಡುತ್ತೆ? ಅದೇ ಬೆಳಗ್ಗೆ ಅದನ್ನೇ ಏನು ಮಾಡಿದ್ರು ಏನಂತ ಹೇಳಿ ನಾನು ಹುಡುಗರು ಹತ್ರ ಮಾತಾಡ್ತೀನಿ. ಏನು ಮಾಡುತ್ತೆ? ಎಷ್ಟು ಸರ್? ಹಾಂ 30 ಸರ್. ಸಿಕ್ಕಾಬಿಡೋದು ಸರ್. 3-4 ದಿವಸದಿಂದ ಗಾಡಿ ನಿಲ್ಸ್ಕೊಂಡ್ರೆ 3 ತಿಂಗಳಿಂದ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋರು. ನಮ್ಮಂಥವ್ರು ಸಪೋರ್ಟ್ ಮಾಡಬೇಕು ಅವ್ರಿಗೆಲ್ಲ, ಮಾಡೋ ಹುಡುಗರ ಅಂತ. ಅಷ್ಟೆಲ್ಲ ಕೇಳಿದ್ರೆ ಸಿಕ್ಕಾಬಿಡೋದು ಸರ್. ಮಾತಾಡ್ಕೊಂಡ್ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.